ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ದಂಡೂರ ಮೀಸಲಾತಿ ಹೋರಾಟ ಸಮಿತಿ ಕಾರ್ಯಕರ್ತರು ಶುಕ್ರವಾರ ಹಾಸನದ ಹೊರವಲಯದ ಬೂವನಹಳ್ಳಿ ಕೂಡು ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಪ್ರತಿಭಟನೆ ನಡೆಸಿದರು. ಸರ್ಕಾರಕ್ಕೆ ಹೇಳಿದಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ಮಾಧವಪ್ಪನಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ಮೀಸಲಾತಿ ಜಾರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬಿಡುವುದಿಲ್ಲ ನಮ್ಮನ್ನು ನಾವು ಬಿಡುವುದಿಲ್ಲ ಕಾಂಗ್ರೆಸ್ಗೆ ಒಂದು ಗತಿ ಕಾಣಿಸುತ್ತೇವೆ ಮೀಸಲಾತಿ ಮಾಡದಿದ್ದರೆ ಕಾಂಗ್ರೆಸ್ಗೆ ಒಂದು ಗತಿ ಕಾಣಿಸುತ್ತೇವೆ ಮೀಸಲಾತಿ ಮಾಡದಿದ್ದರೆ ಕಾಂಗ್ರೆಸ್ಗೆ ಒಂದು ಗತಿ ಕಾಣಿಸುತ್ತೇವೆ ಹೊರಟಿದೆ. ತುಂಬ ಸ್ವಾಗತ ಮಾಡ್ತೀವಿ. ಈ ಸಂದರ್ಭದಲ್ಲಿ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ನಾವು ಕರ್ನಾಟಕ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ವಿ. ಒಳ ಮೀಸಲಾತಿಯನ್ನು ಜಾರಿ ಮಾಡೋ ಸಂದರ್ಭದಲ್ಲಿ ನೀವು ಹಳೆ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ಹಳೆ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಹೊರಟ್ರೆ ನಮಗೆ ನೇರವಾದ ವಿರೋಧ ಇದೆ. ಇದರ ಪರಿಣಾಮವನ್ನು ಕಾಂಗ್ರೆಸ್ ಸರ್ಕಾರ ನೇರವಾಗಿ ಅನುಭವಿಸ್ಬೇಕಾಗ್ತದೆ. ಯಾಕೆ ಅಂತ ಅಂದರೆ 35 ವರ್ಷಗಳಿಂದ ನಾವು ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತ ಅಂದರೆ ನೀವು ಕುಂಟು ನೆಪ ಒಡ್ಡಿ ಇವತ್ತೇನು ಶೇಕಡ 56ಕ್ಕೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ದೀವಿ, ಆ ಕಾರಣಕ್ಕೆ ಕೋರ್ಟ್ನ ಡೈರೆಕ್ಷನ್ ಇದೆ, ಹಂಗಾಗಿ ಮಾಡೋಕ್ಕಾಗಲ್ಲ ಅಂತ 50% ಮಾಡ್ತೇವೆ. ಮಾಡಿ ಸಂತೋಷ. ಆದರೆ 50%ನಲ್ಲೇ ನೀವು ಒಳ ಮೀಸಲಾತಿ ಮಾಡಬೇಕು. 50%ನಲ್ಲೇ ABC ಗುಂಪುಗಳಾಗಿ ವರ್ಗೀಕರಣ ಮಾಡಬೇಕು. 50%ನಲ್ಲೇ ಪ್ರವರ್ಗ ಎಗೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಪ್ರವರ್ಗ ಎಗೆ ಕೊಡಬೇಕು ಅಂತಕ್ಕಂಥ ನೇರವಾದ ಶಿಫಾರಸನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಸದನದಲ್ಲಿ ನಿನ್ನೆಯಿಂದನೂ ಕೂಡ ಜಟಾಪಟಿಗೆ ಬಿದ್ದೇವೆ. ಜಟಾಪಟಿಗೆ ಬೀಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರೇ, AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರೆ, ಚಿತ್ರದುರ್ಗದ ಘೋಷಣೆ ಏನು ಮಾಡಿದ್ರಿ ಆ ಘೋಷಣೆಯನ್ನು ನೀವು ಉಳಿಸ್ಕೋಬೇಕು. ಕುಂಟು ನೆಪವನ್ನು ಒಡಬಾರ್ದು. ಸರ್ಕಾರಕ್ಕೆ ಟೆಕ್ನಿಕಲ್ ಸಮಸ್ಯೆಯನ್ನು ನೀವೇ ತಂದಿಟ್ಬಿಟ್ಟು ಅದನ್ನು ಬಗೆಹರಿಸೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳಬಾರ್ದು. ಎಲ್ಲ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಅಟಾರ್ನಿ ಜನರಲ್ ಅವರು ಮತ್ತು ರಾಜ್ಯ ಸರ್ಕಾರದ ನ್ಯಾಯಮೂರ್ತಿಗಳಿಗಾಗಲೇ ಹೇಳಿದ್ದಾರೆ, ಏನು ಒಳ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಇರ್ತಕ್ಕಂಥ 50%ನಲ್ಲೇ ಒಳ ಮೀಸಲಾತಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿರಬೇಕು, ಆ ಬದ್ಧತೆಯನ್ನು ಪ್ರದರ್ಶಿಸಬೇಕು ಅಂತ ಹೇಳಿದರೆ, ಆ ಕಾರಣಕ್ಕೋಸ್ಕರ ನಿಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ಇಲ್ಲ ಅಂದರೆ ನಾವು ಏನು 2 ಉಪಚುನಾವಣೆ ಇದೆ, 2 ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದ್ರ ಜೊತೆಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ಕೋಮು ಅದೇ ಆದರೂ ಪರವಾಗಿಲ್ಲ, ಇನ್ನೊಂದಾದರೂ ಪರವಾಗಿಲ್ಲ, ನಿಮ್ಮ ಸೋಲ್ಸೋಕ್ಕೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅದರಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ, ಆ ಕೆಲಸವನ್ನು ಮಾಡ್ತೀವಿ ಅಂತ ಈ ಮೂಲಕ ಮಾದಿಗ ದಂಡೋರ, ಕರ್ನಾಟಕ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಬಾಬು ಜಗಜೀವನ ರಾಮ್ ಸಂಘ, ದಲಿತ ಸಂಘರ್ಷ ಸಮಿತಿ, ಈ ಥರ ಎಲ್ಲ ಮಾದಿಗ ಸಂಬಂಧಿತ ಜನಾಂಗಗಳ ಒಕ್ಕೂಟ ಈ ಮೂಲಕ ತಮ್ಮಲ್ಲಿ ಆಗ್ರಹ ಮಾಡ್ತೀವಿ. ಇದನ್ನು ಖಂಡಿಸಿ ನಿನ್ನೆಯಿಂದಲೂ ನೋಡ್ತಾ ಇದ್ದೀವಿ KH ಮುನಿಯಪ್ಪನ ಹೈರಾಣ ಮಾಡ್ತಾ ಇದ್ದಾರೆ. KH ನೀವೇನು ಭಿಕ್ಷೆ ಕೇಳ್ತಾ ಇಲ್ಲ, ನಿಮ್ಮ ಮನೆ ಭಿಕ್ಷೆ ಕೇಳ್ತಾ ಇಲ್ಲ, ನಿಮ್ಮ ಅಪ್ಪನ ಮನೆ ಭಿಕ್ಷೆ ಕೇಳ್ತಾ ಇಲ್ಲ. ಮರ್ಯಾದೆಯಿಂದ ನೀವು ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಿದರೆ ಸರಿ, ಇಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಇದನ್ನು ಖಂಡನೆ ಮಾಡಿ ಇವತ್ತು ನಾವು ಹೆದ್ದಾರಿ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ನಾವು ಹೆದ್ದಾರಿ ಬಂದ್ಗೆ ನಾವು ತೆರಳ್ತಾ ಇದ್ದೀವಿ ಸರ್.